ಸರ್ ನೋಡಿ ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತ ಇಷ್ಟೊಂದು ಮನೆಗಳಿದೆ ಅಂತ. ಒಂದಲ್ಲ ಎರಡಲ್ಲ ಟೋಟಲ್ 3 ಪ್ರಾಜೆಕ್ಟ್ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಸರ್ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದೇ ಸಿಂಗಸಂದ್ರ ಮೆಟ್ರೋ ಸ್ಟೇಷನ್, ಜಸ್ಟ್ 900 ಮೀಟರ್ಸ್ ಅಲ್ಲಿ ಸಿಗುತ್ತೆ ಸರ್. ಲಿಫ್ಟ್ ಕೂಡ ರೆಡಿ ಇದೆ ಸರ್. ತುಂಬಾ ಸ್ಪೇಷಿಯಸ್ ಆಗಿ ಅವರಿಗೆ ಅಲ್ಲಿಂದ ಇಲ್ಲಿ ತನಕ ಸ್ಪೇಸ್ ಸಿಗುತ್ತೆ ನೋಡಿ. ನಿಮಗೆ ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ. 3 ಬೆಡ್ರೂಮ್ಸ್ ಬರುತ್ತೆ ಸರ್. ಫ್ಲಾಟ್ಸ್ ಅಂತ ಕಮೆಂಟ್ ಮಾಡಿ ನಾನೇ ಪರ್ಸನಲ್ ಆಗಿ ನಿಮ್ಗೆ ಲೊಕೇಶನ್ ಕಳ್ಸಿಕೊಡ್ತೀನಿ. ಇಲ್ಲಿ ಬಾಡಿಗೆನೆ ನಿಮ್ಗೆ 30 ರಿಂದ 40 ಸಾವಿರ ರೂಪಾಯಿ ಬಾಡಿಗೆನೆ ಬರ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನೋಡಿ ನಮ್ಗೆ ಅಟ್ಯಾಚ್ಡ್ ಆಗಿ ಸ್ಕೂಲ್ ಇದೆ ಸರ್. ಇಲ್ಲಿ ನೋಡಿ 1 ಕೋಟಿ 20 ಲಕ್ಷ 1 ಕೋಟಿ 30 ಲಕ್ಷ ಇರುವಂತ ಜಾಗದಲ್ಲಿ ನಿಮಗೆ ಜಸ್ಟ್ ಸರ್. ನೆಕ್ಸ್ಟ್ ಈ ಪ್ರಾಜೆಕ್ಟ್ ನೋಡಿ, ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಸೊ ಇದು ನಿಮ್ಗೆ ಮೈನ್ ಹೈಲೈಟ್ ಅಂದ್ರೆ HSR ಅಟ್ಯಾಚ್ಡ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ತುಂಬಾ ಜನ ಕೇಳ್ತಾ ಇದ್ರು ಮೆಟ್ರೋ ಹತ್ರದಲ್ಲಿ ಯಾವ್ದಾದ್ರು ಒಳ್ಳೆ ಮನೆಗಳಿದೆಯಾ ಅಂತ. ಸೊ ಅವ್ರಿಗಾಗಿ ಒಂದು ಬೆಸ್ಟ್ ಆಗಿರುವಂತ ಪ್ರಾಜೆಕ್ಟ್ ಅನ್ನ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಹೌದು, ಒಂದಲ್ಲ ಎರಡಲ್ಲ ಟೋಟಲ್ 3 ಪ್ರಾಜೆಕ್ಟ್ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ. ಈ ಒಂದು ಪ್ರಾಜೆಕ್ಟ್ ನೋಡಿ ರೆಡಿ ಟು ಮೂವ್ ಇದೆ, ತುಂಬಾನೇ ಚೆನ್ನಾಗಿದೆ. ಅಕ್ಕಪಕ್ಕ ತುಂಬಾನೇ ಜಾಸ್ತಿ ಮನೆಗಳಿದೆ. ಅದೇ ರೀತಿ ಸಿಂಗಸಂದ್ರ ಮೆಟ್ರೋ ಇಂದ ಜಸ್ಟ್ 800 ಮೀಟರ್ಸ್ ಅಲ್ಲಿ ನಿಮಗೆ ಸಿಗ್ಬಿಡುತ್ತೆ. 1 ಕಿಲೋಮೀಟರ್ ಒಳಗಡೆನೆ ಈ ಒಂದು ಪ್ರೀಮಿಯಂ ಆಗಿರುವಂತ 3 BHK ಮನೆಗಳು. ಇದೇ ರೀತಿ ಇನ್ನೂ ದೊಡ್ಡ ಸೈಜ್ ಅಲ್ಲಿ ಮನೆ ಬೇಕಂದ್ರೆ ಅದನ್ನು ಪ್ರೀ ಲಾಂಚಿಂಗ್ ಅಲ್ಲಿ ತೋರಿಸ್ತೇವೆ. ಅದರ ಜೊತೆಗೆ ನಿಮಗೆ ಇನ್ನೊಂದು ರೆಡಿ ಟು ಮೂವ್ ಇನ್ ಬೇಕಂದ್ರೂ ಸಹಿತ ಟೋಟಲಿ 3 ಪ್ರಾಜೆಕ್ಟ್ ಸಹಿತ ಡೈರೆಕ್ಟ್ ಓನರ್ ಇಂದ ಸಿಗ್ತಾ ಇದೆ. ಹಾಗೂ ಈ ಪ್ರಾಜೆಕ್ಟ್ ಅನ್ನು ನೋಡ್ತಾ ಇದ್ದೀರಾ, ಇದು ನಿಮಗೆ BBMP ಎ ಖಾತಾದ ಸೈಟ್ ಆಗಿರುತ್ತೆ. ಮನೆ ಎಲ್ಲವೂ ಸಹಿತ ಇಂಡಿವಿಜುವಲ್ ಈ ಖಾತಾದಲ್ಲಿ ಮನೆ ಇರುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುತ್ತೆ. ಆಲ್ರೆಡಿ ಜನನು ವಾಸವಿದ್ದಾರೆ. ಕೇವಲ 5 ಫ್ಲಾಟ್ ಅವೈಲೇಬಲ್ ಇದೆ. ಸೊ ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿನ ಡೈರೆಕ್ಟ್ ಓನರೇ ಇದ್ದಾರೆ ಯೋಗೇಶ್ ಸರ್. ಅವರೇ ನಮಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಎಲ್ಲಿ ಬಂದಿದ್ದೀವಿ ಸರ್ ಇವತ್ತು ನಾವು? ಸರ್ ತುಂಬಾ ಜನ ಡಿಮ್ಯಾಂಡ್ ಮಾಡ್ತಾ ಇದ್ರು. ತುಂಬಾ ಜನ ಈ ಲೊಕೇಶನ್ ಅಲ್ಲಿ ಪ್ರಾಜೆಕ್ಟ್ ಬಂದಿದ್ಯಾ, ಈ ಲೊಕೇಶನ್ ಅಲ್ಲಿ ನಮ್ಗೆ ಅಪಾರ್ಟ್ಮೆಂಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ರು. ಅದೇ ಲೊಕೇಶನ್ ಗೆ ಬಂದಿದ್ದೀವಿ ಸರ್. ಎಲ್ಲಿ ಸರ್ ಇದು? ಸರ್ ಇದು HSR ಲೇಔಟ್ ನಿಯರ್ ಸಿಂಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರನೇ ಬರುತ್ತೆ ಸರ್. ಸೊ ಎಷ್ಟು ದೂರ ಆಗುತ್ತೆ ಸರ್ ಮೆಟ್ರೋ ಇಂದ? ಮೆಟ್ರೋ ಇಂದ ನಿಮಗೆ 900 ಮೀಟರ್ ಸರೌಂಡಿಂಗ್ ಬರುತ್ತೆ ಸರ್. ಈ ವಿಡಿಯೋದಲ್ಲಿ ನಿಮಗೆ 3 ಪ್ರಾಜೆಕ್ಟ್ ತೋರಿಸ್ತಾ ಇದೀವಿ ಸರ್. ಇದು ನೋಡಿ ನಿಮಗೆ ಫಸ್ಟ್ ಪ್ರಾಜೆಕ್ಟು. ಇದರಲ್ಲಿ ಆಲ್ರೆಡಿ ಜನ ವಾಸ ಮಾಡ್ತಾ ಇದ್ದಾರೆ. ಇಟ್ಸ್ ಅ ರೆಡಿ ಟು ಮೂವ್ ಪ್ರಾಜೆಕ್ಟು. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಅಂಡರ್ ಕನ್ಸ್ಟ್ರಕ್ಷನ್, ಅದು ಪ್ರೀ ಲಾಂಚ್ ಆಫರ್ ಅಲ್ಲಿ ಕೊಡ್ತಾ ಇರೋದು. ಅಂಡರ್ ಕನ್ಸ್ಟ್ರಕ್ಷನ್, ಅದು ಬಿಗ್ ಡೈಮೆನ್ಷನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ ಅದು ಕೂಡ ರೆಡಿ ಟು ಮೂವ್. ಸೊ ಅದರಲ್ಲೂ ಕೂಡ ಜನ ವಾಸ ಮಾಡ್ತಾ ಇದ್ದಾರೆ ಸರ್. ಸೊ ಈ ವಿಡಿಯೋದಲ್ಲಿ 3 ಪ್ರಾಜೆಕ್ಟ್ ತೋರಿಸ್ತೀರಾ ಸರ್ ನಮಗೆ? ಹೌದು ಸರ್, ಹೌದು, 3 ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀವಿ. ಸೊ ಬನ್ನಿ ಸರ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ಲೀಸ್ ಸರ್, ಪ್ಲೀಸ್ ಕಮ್. ಇದು ಫಸ್ಟ್ ಪ್ರಾಜೆಕ್ಟ್. ಇದ್ರ ನೇಮ್ ಬಂದ್ಬಿಟ್ಟು ಅವನಿ ರೆಸಿಡೆನ್ಸಿ ಅಂತ. ಇಟ್ಸ್ ವೆರಿ ಕ್ಲೋಸ್ ಟು ದ HSR ಅಂಡ್ ಸಿಂಗಸಂದ್ರ ಮೆಟ್ರೋ ಸ್ಟೇಷನ್ ನಿಮಗೆ. ಸೊ ಇದು ಬಂದ್ಬಿಟ್ಟು 60-40 ಡೈಮೆನ್ಷನ್ ಸೈಟ್. ಇದು ಟೋಟಲ್ 10 ಅಪಾರ್ಟ್ಮೆಂಟ್ ಬರುತ್ತೆ. ಇಲ್ಲಿ 10 ಮನೆ ಇದೆ. ಸೊ 10ರಲ್ಲಿ ನಿಮಗೆ ಒಂದು 5 ಅಪಾರ್ಟ್ಮೆಂಟ್ ಅವೈಲೇಬಲ್ ಇದೆ. ರಿಮೈನಿಂಗ್ ಸೋಲ್ಡ್ ಔಟ್ ಆಗಿ ವಾಸ ಕೂಡ ಇದ್ದಾರೆ. ಸೊ ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್ ಇಲ್ಲಿ? ಸರ್ ಇದು ನಿಮಗೆ ಬೇಸಿಕ್ ನಿಮಗೆ ನೋಡಬಹುದು. ಕಾರ್ ಪಾರ್ಕಿಂಗ್ ಸ್ಪೇಷಿಯಸ್ ಆಗಿ ಸಿಗುತ್ತೆ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಎಲ್ಲ ರೆಡಿ ಇದೆ ನಿಮಗೆ ಸರ್. ಲಿಫ್ಟ್ ಕೂಡ ರೆಡಿ ಇದೆ ಸರ್. ನಿಮಗೆ ಒಳ್ಳೆ ಕ್ವಾಲಿಟಿಯ ಲಿಫ್ಟ್ ಕೂಡ ಕೊಟ್ಟಿದ್ದೀವಿ. ಜೊತೆಗೆ ನಿಮಗೆ ಸ್ಟೇರ್ಕೇಸ್ ಕೂಡ ರೆಡಿ ಇದೆ. ಹಾಗೆ ಜನರೇಟರ್ ಕೂಡ ರೆಡಿ ಇದೆ ಸರ್. ತುಂಬಾ ಸ್ಪೇಷಿಯಸ್ ಆಗಿ ಅವರಿಗೆ ಅಲ್ಲಿಂದ ಇಲ್ಲಿ ತನಕ ಸ್ಪೇಸ್ ಸಿಗುತ್ತೆ. ಸೊ ಬಾಲ್ಕನಿ ಸ್ಪೇಸ್ ಇದು ಎಂಟ್ರಿ ಸಿಗುತ್ತೆ ನೋಡಿ. ನಿಮಗೆ ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ ನಿಮಗೆ. ಓಕೆನಾ, ತುಂಬಾ ಸ್ಪೇಷಿಯಸ್ ಆಗಿದೆ ಹಾಲು. ಹಾಗೆ ಬನ್ನಿ, ಕಿಚನ್ ನಿಮಗೆ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದೀವಿ. ಡಬಲ್ ಸೈಡ್ ಇದೆ. ಹೌದು ಸರ್, ಡಬಲ್ ಸೈಡ್ ಕಿಚನ್ ಬರುತ್ತೆ. ದೆನ್ ಯುಟಿಲಿಟಿ ಕೂಡ ತುಂಬಾ ದೊಡ್ಡದಾಗಿದೆ. ಯುಟಿಲಿಟಿ ನೋಡಿ, ವೆರಿ ಸ್ಪೇಷಿಯಸ್, ತುಂಬಾ ದೊಡ್ಡದಾಗಿ ಬರುತ್ತೆ ನಿಮಗೆ. ನೋಡಿ ದೊಡ್ಡ ಸೈಜ್ ಅಲ್ಲಿ 3 ಬೆಡ್ರೂಮ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಚಿಲ್ಡ್ರನ್ ಬೆಡ್ರೂಮು. ನಿಮಗೆ ವೆಂಟಿಲೇಷನ್ ಮತ್ತೆ ಚಿಕ್ಕದಾಗಿಲ್ಲ ದೊಡ್ಡದಾಗಿಲ್ಲ, ವೆರಿ ಸ್ಪೇಷಿಯಸ್, ನಿಮಗೆ ನೀಟಾಗಿ ಬರುತ್ತೆ. ಆ್ಯಂಡ್ ಇದು ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್. ಇದಕ್ಕೂ ಎಲ್ಲ ಟೈಲ್ಸ್ ಹಾಕಿದ್ದೀರಾ ಸರ್? ಹೌದು ಸರ್, ಅಪ್ ಟು 8 ತನಕ ನಾವು ಟೈಲ್ಸ್ ಹಾಕಿದ್ದೀವಿ. ಎಲ್ಲ ಅರ್ಧ ಟೈಲ್ಸ್ ಹಾಕ್ತಾರೆ, ನಾವು ಹಾಗೆ ಮಾಡಿಲ್ಲ. ಅಪ್ ಟು 8 ನಾವು ಟೈಲ್ಸ್ ಕೊಟ್ಟಿದ್ದೀವಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಸಿರಾನೇ ಬರುತ್ತೆ. ಓಕೆನಾ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ನಿಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇದಕ್ಕೆ ಅಟ್ಯಾಚ್ಡ್ ಆಗಿ ಮತ್ತೆ ಬಾತ್ರೂಮ್ ಸಿಗುತ್ತೆ. ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ. ಸೊ ಅದು ಕೂಡ ನಾವು ಕ್ವಾಲಿಟಿಲಿ ಯಾವುದು ಕಾಂಪ್ರಮೈಸ್ ಇಲ್ಲ ಸರ್. ತುಂಬ ನೀಟಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದೀವಿ. ನೀಟ್ ಆ್ಯಂಡ್ ಕ್ಲೀನ್ ಆಗಿ ನಾವು ಮೈಂಟೈನ್ ಮಾಡಿದ್ದೀವಿ. ದೆನ್ ನಿಮಗೆ ಇನ್ನೊಂದು ಬೆಡ್ರೂಮು, ಗೆಸ್ಟ್ ಬೆಡ್ರೂಮ್ ಕೂಡ ತುಂಬ ದೊಡ್ಡದಾಗಿ ಸಿಗುತ್ತೆ, ಸ್ಪೇಷಿಯಸ್ ಆಗಿ ಸಿಗುತ್ತೆ ನೋಡಿ. ಸೂಪರ್. ಸೊ ನೀವು ಎಷ್ಟು ಕಬೋರ್ಡ್ ಮಾಡ್ಕೊಂಡು ಕೂಡ ನೀವು ಕಿಂಗ್ ಸೈಜ್ ಹಾಕೋಬಹುದು ಗೆಸ್ಟ್ ಬೆಡ್ರೂಮ್ ಅಲ್ಲಿ, ಅಷ್ಟು ದೊಡ್ಡದಾಗಿ ಸಿಗುತ್ತೆ. ಜೊತೆಗೆ ವೆಂಟಿಲೇಷನ್ ಸರ್ ಏನಂದ್ರೆ ರೂಲ್ ಪ್ರಕಾರ ಕಟ್ಟಿದೀವಿ ಸರ್. ನಿಮ್ ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಪಕ್ಕದಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆ ನಿಮಗೆ. ಡಿಸ್ಟೆನ್ಸ್ ನೋಡ್ಬೋದು, ಮೋರ್ ದೆನ್ 3.5-4 ಫೀಟ್ ನಿಮಗೆ ಗ್ಯಾಪ್ ಸಿಗುತ್ತೆ. ಸೊ ಅದು ಮೈನ್ ಹೈಲೈಟ್. ನಾವು ರೂಲ್ ಪ್ರಕಾರ ಕಟ್ಟಿದ್ದೀವಿ. ದೆನ್ ನಿಮಗೆ ಆ ಕಟ್ಟಿದ್ರಿಂದ ವೆಂಟಿಲೇಷನ್ ನಿಮಗೆ ಈ ನಾವು ವಿ ಆರ್ ಇನ್ 2nd ಫ್ಲೋರ್ ಆಕ್ಚುಲಿ, ಬಟ್ ವೆಂಟಿಲೇಷನ್ ಯಾವುದೇ ಕೊರತೆ ಇಲ್ಲ ಸರ್. ಮತ್ತೆ ಏನೆಲ್ಲ ಡೈಮೆನ್ಷನ್ಸ್ ಅಲ್ಲಿ ಮನೆಗಳನ್ನ ಇಲ್ಲಿ ಮಾಡಿದ್ದೀರಾ ಸರ್?
ಸರ್ ಇಲ್ಲಿ ನಿಮಗೆ 2 ಡೈಮೆನ್ಷನ್ಸ್ ಬರುತ್ತೆ, 2 3 BHK ಬರುತ್ತೆ. 1182 ಮತ್ತೆ 1224 ಇದೆ. ಸೊ ನಾರ್ಮಲಿ 1181 ಬಂದ್ಬಿಟ್ಟು ನಿಮಗೆ ಇನ್ನ 3 ಫ್ಲಾಟ್ಸ್ ಅವೈಲೇಬಲ್ ಇದೆ. 1224 ಬಂದ್ಬಿಟ್ಟು ನಿಮಗೆ ಇನ್ನ 2 ಫ್ಲಾಟ್ ಅವೈಲೇಬಲ್ ಇದೆ ಸರ್. ಟೋಟಲ್ 5 ಮಾತ್ರ ಅವೈಲೇಬಲ್. ಹೌದು, 5 ಮಾತ್ರ ಅವೈಲೇಬಲ್ ಇದೆ. ಈ ಲೊಕೇಶನ್ ಅಲ್ಲಿ ಮೇನ್ ಆಗಿ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್, ಯಾಕಂದ್ರೆ ನಿಮ್ಗೆ ಇದೆಲ್ಲ ಕ್ರೌಡೆಡ್ ಏರಿಯಾ ಮತ್ತೆ ಪಾಶ್ ಏರಿಯಾ, ಸ್ವಲ್ಪ ಸ್ಟ್ಯಾಂಡರ್ಡ್ ಪೀಪಲ್ಸ್, ಸ್ವಂತ ಮನೆಗಳು ಜಾಸ್ತಿ ಇದೆ, ಮತ್ತೆ ಮನೆಗಳು ರೆಂಟಿಗೆ ಕೊಟ್ಟಿದ್ದಾರೆ ತುಂಬಾ ಜನ, ನೀವು ನೋಡಬಹುದು. ಎಷ್ಟೊಂದು ಮನೆ ಇದೆ ಅಲ್ವಾ ನೋಡಿ, ಇದೆಲ್ಲ ಕ್ರೌಡ್ ಆಗಿದೆ. ಹೌದೌದು, HSR ಗೆ ಅಟ್ಯಾಚ್ ಅಲ್ವಾ, HSR ಗೆ ಅಟ್ಯಾಚ್ ಇರೋದ್ರಿಂದ ಇಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಮೇನ್ ರೋಡ್ಸ್ ಎಲ್ಲ ನಿಮ್ಗೆ ಮಿನಿಮಮ್ 40 ಫೀಟ್ 40 ಫೀಟ್ ರೋಡ್. ಈಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಹತ್ರ 2 ಕಾರ್ ಇದೆ, ಸೊ ಕಾರ್ ಒಂದೇ ಕಾರ್ ಪಾರ್ಕಿಂಗ್ ಸಿಗುತ್ತೆ. 2 ಕಾರ್ ಪಾರ್ಕಿಂಗ್ ಅಂದ್ರೆ ಹೊರಗಡೆ ನಿಲ್ಸ್ಕೋಬಹುದು. ತುಂಬಾ ದೊಡ್ಡದಾಗಿದೆ ರೋಡ್ ಎಲ್ಲ, 40 ಫೀಟ್ ಪ್ಲಸ್ ಇದೆ ನಿಮ್ಗೆ ರೋಡ್ ಎಲ್ಲ. ಇದೆಲ್ಲ BDA ಸೈಟ್ಸ್ ಸರ್, ಇದು ಪ್ಲಾನ್ಡ್ ಸೈಟ್ಸ್, ಪ್ಲಾನ್ಡ್ ಲೊಕೇಶನ್, ಸೊ ನೋ ನೀಡ್ ಟು ವರಿ. ಸೊ ಮತ್ತೆ ನಿಮ್ಗೆ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ನಿಮ್ಗೆ ಸ್ಕೂಲ್ ಆಗ್ಲಿ, ಮತ್ತೆ ಶಾಪಿಂಗ್ ಮಾಲ್ ಆಗಲಿ, ಆಮೇಲೆ ಬ್ಯಾಂಕ್ಸ್ ಆಗಲಿ, ಎಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. 1 ಮಿನಿಟ್ ನಿಮ್ಮ ಹತ್ರ ಟೈಮ್ ಇದ್ರೆ ಸಾಕು, ಎಲ್ಲ ವಾಕ್ ಮಾಡ್ಕೊಂಡು ಬರ್ಬೋದು. ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಸರ್ ನಿಮಗೆ ಮೇಯ್ನ್ ಆಗಿ ಮೆಟ್ರೋ, ಇವಾಗಿನ ಪ್ರೆಸೆಂಟ್ ನಿಮಗೆ ಮೆಟ್ರೋ ಬಂದ್ಬಿಟ್ಟು ನಿಮ್ಗೆ ಒಂದು 900 ಮೀಟರ್ಸ್ ಅಲ್ಲೇ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿಂದ ಮೇಲ್ಗಡೆ ಬಿಲ್ಡಿಂಗ್ ಇಂದ ಹೋಗಿ ನೋಡೋಣ ಎಷ್ಟು ದೂರ ಆಗಿರೋದು ನಿಮ್ಗೆ ಕಾಣಿಸುತ್ತೆ. ಮತ್ತೆ ಬಸ್ ಎಲ್ಲ ಮೇನ್ ರೋಡ್ ನೀವು ನೋಡಿದ್ರಲ್ಲ, ಇಲ್ಲೇನೆ ನಿಮ್ಗೆ ಒಂದು 1 ಮಿನಿಟ್ ನಡ್ಕೊಂಡು ಹೋದ್ರೆ ಬಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ಇಟ್ಸ್ ಎ ಸಿಂಗಸಂದ್ರ ಅಂದ್ರೆ ನಿಮ್ಗೆ ಪ್ರೆಸೆಂಟ್ ಆಗಿ ತುಂಬಾ ಪಾಶ್ ಆಗಿರೋ ಲೊಕೇಶನ್. ಒಂದು ಸೈಟ್ ಬೆಲೆ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಇವಾಗ 23,000 ತನಕ ಹೋಗ್ತಾ ಇದೆ ಸರ್, ಪರ್ ಸ್ಕ್ವೇರ್ ಫೀಟ್. ಅಷ್ಟು ಈಗ ಇಲ್ಲಿ ಈ ಸೈಟ್ ನೀವು ತಗೊಳ್ತೀರಾ ಅಂದ್ರೆ ಮಿನಿಮಮ್ 23,000 ಇಂದ 24,000 ಪರ್ ಸ್ಕ್ವೇರ್ ಫೀಟ್ ಹೋಗ್ತಾ ಇದೆ. ಸೊ ಅಂತ ಲೊಕೇಶನ್ ಇದು. ಸೊ ನಿಮ್ಗೆ HSR ಗೆ ಅಟ್ಯಾಚ್ಡ್, ಮೈನ್ ಆಗಿ HSR ಗೆ ಅಟ್ಯಾಚ್ಡ್. ಹಾಗೆ ಮೇನ್ ಏನಂದ್ರೆ ಈ ಲೊಕೇಶನ್ ಮಿಡಲ್ ಇರೋದ್ರಿಂದ ನಿಮ್ಗೆ ಸಿಲ್ಕ್ ಬೋರ್ಡು ಮಿಡಲ್ ಆಗುತ್ತೆ, ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಮಿಡಲ್ ಆಗುತ್ತೆ. ಸೊ ಸಿಲ್ಕ್ ಬೋರ್ಡ್ ಸರೌಂಡಿಂಗ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತೀರಾ, ಸೊ ಇದನ್ನ ಚೂಸ್ ಮಾಡ್ಕೋಬಹುದು. ಎಲೆಕ್ಟ್ರಾನಿಕ್ ಸಿಟಿ ಸರೌಂಡಿಂಗ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತೀರಾ ಚೂಸ್ ಮಾಡ್ಕೋಬಹುದು. ಏನಕ್ಕಂದ್ರೆ ನೀವು ಮೈನ್ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೋದಾಗ ನಿಮ್ಗೆ ಕ್ರೌಡ್ ಜಾಸ್ತಿ, ಇಲ್ಲಿ ರೋಡ್ ಚಿಕ್ಕ ಇರುತ್ತೆ, ನಿಮ್ಗೆ ಆ ಡಿಸ್ಟರ್ಬೆನ್ಸ್ ಇರುತ್ತೆ. ಇಲ್ಲಿ ಹಾಗಲ್ಲ, ನೀವು ರೋಡ್ಸ್ ಎಲ್ಲ ನೋಡಬಹುದು, ತುಂಬಾ ದೊಡ್ಡದಾಗಿದೆ. 60 ಫೀಟ್ ರೋಡ್, 40 ಫೀಟ್ ರೋಡ್, ಚಿಕ್ಕ ರೋಡೇ ಇಲ್ಲ ಇಲ್ಲಿ. ಹೋಗಿ ಬರೋದಕ್ಕೆ ನಿಮ್ಗೆ ಮೆಟ್ರೋ ಆಗ್ಲಿ, ಬಸ್ ಕನೆಕ್ಟಿವಿಟಿ ಆಗ್ಲಿ, ಪ್ರತಿಯೊಂದು ನಿಮ್ಗೆ ಜಸ್ಟ್ 1 ಮಿನಿಟ್ 2 ಮಿನಿಟ್ ಡ್ರೈವ್ ಅಲ್ಲೇ ಸಿಕ್ಬಿಡುತ್ತೆ ಸರ್. ಸೊ ಇಲ್ಲಿ ನೋಡಿ ನಿಮ್ಗೆ ಅಟ್ಯಾಚ್ಡ್ ಆಗಿ ಸ್ಕೂಲ್ ಇದೆ. ಇದು ಒಂದೇ ಅಲ್ಲ, ತುಂಬಾ ಸ್ಕೂಲ್ಸ್ ಇದೆ, ತುಂಬಾ ಅಟ್ಯಾಚ್ಡ್ ಆಗಿ ನಮ್ಮ ಬಿಲ್ಡಿಂಗ್ ಅಟ್ಯಾಚ್ಡ್ ಆಗಿ ಸ್ಕೂಲ್ ಇದೆ. ಶಾಪಿಂಗ್ ಮಾಲ್ ನಿಮ್ಗೆ ಇಲ್ಲಿಂದ ಜಸ್ಟ್ ಒಂದು 500 ಮೀಟರ್ ಕೂಡ ಇಲ್ಲ, ಇಲ್ಲೇನೆ ಬರುತ್ತೆ ನಿಮ್ಗೆ. 2-3 ಶಾಪಿಂಗ್ ಮಾಲ್ಸ್ ಬರುತ್ತೆ. ಸೊ ನಿಮ್ಗೆ ಹಾಸ್ಪಿಟಲ್ಸ್ ಕೂಡ ಹಾಗೆ ತುಂಬಾ ಹತ್ರನೇ ಸಿಕ್ಬಿಡುತ್ತೆ ಸರ್ ಇಲ್ಲಿ. ಓಕೆನಾ? ಈ ಲೊಕೇಶನ್ ಅಲ್ಲಿ ನೋಡಿ ಸರ್, ನಿಮ್ಗೆ ಏನಾದ್ರು ಓಪನ್ ಸ್ಪೇಸ್ ಇದೆಯಾ? ಎಲ್ಲ ಕ್ರೌಡೆಡ್ ಆಗಿರುವಂತ ಲೊಕೇಶನ್, ತುಂಬಾ ಮನೆಗಳಿದೆ, ತುಂಬಾ ಅಪಾರ್ಟ್ಮೆಂಟ್ಸ್ ಇದೆ. ಹೌದು, ಇಷ್ಟೊಂದು ಪ್ರೀಮಿಯಂ ಲೊಕೇಶನ್ ಅಲ್ಲೇ ಮನೆ ಸಿಕ್ಬಿಡುತ್ತಲ್ವಾ? ಖಂಡಿತ ಸರ್, ಖಂಡಿತ ಸರ್. ಹಾಗೆ ಈ ಲೊಕೇಶನ್ ನಿಮ್ಗೆ ಹ್ಯಾಪಿ ಬಿಗ್ ಬಜಾರ್ ಬಂದ್ಬಿಟ್ಟು, ಸೂಪರ್ ಮಾರ್ಕೆಟ್, ಹಾಗೆ ಡಾಮಿನೋಸು ಎಲ್ಲ ನಿಮ್ಗೆ ಜಸ್ಟ್ 1 ಕಿಲೋಮೀಟರ್ ಅಲ್ಲ ಸರ್, ಜಸ್ಟ್ 100 ಮೀಟರ್ 200 ಮೀಟರ್ ಒಳಗಡೆ. ಸರ್ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದೇ ಸಿಂಗಸಂದ್ರ ಮೆಟ್ರೋ ಸ್ಟೇಷನ್, ಜಸ್ಟ್ 900 ಮೀಟರ್ಸ್ ಅಲ್ಲಿ ಸಿಗುತ್ತೆ ಸರ್. ಮನೆಗಳಂತೂ ಎಲ್ಲ ನೋಡಿದ್ವಿ ನಾವು, ತುಂಬಾನೇ ಚೆನ್ನಾಗಿದೆ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ನೀವೇನು ಅನ್ಕೊಂಡಿದ್ದಾರೆ ಈ ಲೊಕೇಶನ್ ಅಲ್ಲಿ ಎಷ್ಟಿರ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ಏನಿರ್ಬೋದು ಸರ್? ಸರ್ ಮಿನಿಮಮ್ ಅನ್ನು ಒಂದು 7,500-8 ಸಾವಿರ ಆದ್ರೂ ಇದೆಯಾ ಸರ್? ಖಂಡಿತ ಸರ್, 7,500 ಇರೋದು ಇಲ್ಲಿ ಈ ಲೊಕೇಶನ್ಗೆ. ಸೊ ಇದು ಬಂದ್ಬಿಟ್ಟು ನಾವು ವಿ ಆರ್ ದ ಓನರ್ಸ್, ನಿಮ್ಗೂ ಗೊತ್ತಿದೆ, ನಾವು ತುಂಬಾ ನಿಮ್ ಜೊತೆ ವಿಡಿಯೋ ಮಾಡಿದೀವಿ. ಸೊ ನಾವು ಮೈನ್ ಆಗಿ ಬ್ರೋಕರ್ಸ್ ನ ಅಲೋ ಮಾಡಲ್ಲ. ಸೊ ವಿ ಆರ್ ದ ಲ್ಯಾಂಡ್ ಓನರ್, ವಿ ಆರ್ ದ ಬಿಲ್ಡರ್, ವಿ ಆರ್ ದ ಮಾರ್ಕೆಟಿಂಗ್. ಇಟ್ಸ್ ಅವರ್ ಓನ್ ಪ್ರಾಜೆಕ್ಟ್. ಓಕೆನಾ? ಸೊ ಈ ಲೊಕೇಶನ್ ಅಲ್ಲಿ ಅಟ್ಲೀಸ್ಟ್ ಕಡಿಮೆ ಅಂದ್ರೂ 7,000 ರೂಪೀಸ್ ಹೋಗ್ತಾ ಇದೆ. ಸೊ ನಾವು ಇಲ್ಲಿ ಕಸ್ಟಮರ್ಗೆ ಜಸ್ಟ್ 6,390 per square feet. Only 6,390. 390 per square feet. It's a fixed rate, sir. 6,390 per square feet. It's a fixed rate. ಈ ಲೊಕೇಶನ್ ಅಲ್ಲಿ ಅವರು ಎನ್ಕ್ವೈರಿ ಮಾಡ್ಕೊ ಬಂದ್ಲಿ ಕಸ್ಟಮರ್, ಮಿನಿಮಮ್ 7,500 ಇರುತ್ತೆ. ಹೌದು, 7,000 ಪ್ಲಸ್ ಅಂತೂ ಇದ್ದೇ. ಖಂಡಿತ ನಾವು 6,390 per square feet. ಅದರಲ್ಲೂ BMRDA ಎ ಖಾತಾ ಸೈಟು, ಇಂಡಿವಿಜುವಲ್ ಈ ಖಾತಾ ಫ್ಲಾಟ್ಗೆ ನಿಮಗೆ ಖಾತಾ ಸಿಗುತ್ತೆ. ಸೂಪರ್ ಸರ್. ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಲ್ವಾ ಸರ್? ಎಸ್ ಸರ್, ರೆಡಿ ಫಾರ್ ರಿಜಿಸ್ಟ್ರೇಷನ್, ಎವ್ರಿಥಿಂಗ್ ಇಸ್ ರೆಡಿ. ನೋಡಿ ಮನೆಗಳು ಆಲ್ರೆಡಿ ಫ್ಯಾಮಿಲಿ ಇದ್ದಾರೆ, ಲಿವಿಂಗ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಫ್ಯಾಮಿಲಿ ಇದ್ದಾರೆ. ಸೊ ಇವತ್ತು ನೀವು ಬುಕ್ ಮಾಡಿದ್ರೆ ವಿತಿನ್ ಅ ವೀಕ್ 10 ಡೇಸ್ ಒಳಗಡೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ವಿತಿನ್ 15 to 20 ಡೇಸ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರು ಗೃಹ ಪ್ರವೇಶ ಮಾಡ್ಕೋಬಹುದು. 1 lakh ರೂಪಾಯಿ ಕೊಟ್ಟು ಬುಕ್ ಮಾಡ್ಕೋಬಹುದು. ಬುಕ್ ಮಾಡ್ಕೊಂಡು ಅವರಿಗೆ ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ. ಸೊ ಅವ್ರು ವೆರಿಫಿಕೇಶನ್ ಮಾಡಿಸ್ಕೊಂಡು ದೆನ್ ಓಕೆ ಐ ಆಮ್ ಸ್ಯಾಟಿಸ್ಫೈ ಅಂದಮೇಲೆ ನೆಕ್ಸ್ಟ್ ಅಗ್ರಿಮೆಂಟ್ ಲೆವೆಲ್ ಹೋಗುತ್ತೆ. ದೆನ್ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಆಗ್ತಿದ್ದಂಗೆ ಅವ್ರಿಗೆ ಎಷ್ಟು % ಲೋನ್ ಬೇಕು, ಅಪ್ ಟು 80% ನಿಮಗೆ ಲೋನ್ ಫಂಡಿಂಗ್ ಆಗುತ್ತೆ. ಸೊ ನಿಮಗೆ ಎಷ್ಟು ಕಸ್ಟಮರ್ಗೆ ಎಷ್ಟು ಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ರಿಜಿಸ್ಟ್ರೇಷನ್
ನೀವು ಮೂವ್ ಆಗೋದು ಸರ್. ಸೂಪರ್ ಸರ್. ಸರ್ ಇನ್ನೂ ಪ್ರಾಜೆಕ್ಟ್ ಇದೆ ಅಂತ ಹೇಳಿದ್ರೆ ಅದನ್ನು ತೋರಿಸ್ತೀರಾ ನೆಕ್ಸ್ಟ್ ಈಗ? ಖಂಡಿತ ಸರ್, ಬನ್ನಿ. ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ರೆಡಿ ಟು ಮೂವ್ ಇದೆ, ಎರಡೂ ನಿಮಗೆ ತೋರಿಸ್ಕೊಡ್ತೀನಿ ಸರ್. ಇಲ್ಲಿ ನೋಡಿ 1,20,00,000 1,30,00,000 ಇರುವಂತ ಜಾಗದಲ್ಲಿ ನಿಮಗೆ ಜಸ್ಟ್ 75 lakhsಗೆ ಅಪಾರ್ಟ್ಮೆಂಟ್ ಕೊಡ್ತಾ ಇದ್ದೀನಿ ಸರ್. ನೆಕ್ಸ್ಟ್ ಈ ಪ್ರಾಜೆಕ್ಟ್ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಫ್ರೀ ಲಾಂಚ್ ಅಲ್ಲಿ ಇದೆ. ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಓಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಫ್ಲೋರ್ಗೆ ಒಂದೇ ಅಪಾರ್ಟ್ಮೆಂಟ್ ಬರುತ್ತೆ ಸರ್. ಒಂದು ಫ್ಲೋರ್ಗೆ ಒಂದೇ ಅಪಾರ್ಟ್ಮೆಂಟ್. ಟೋಟಲಿ ನಿಮಗೆ ಒಂದು ಫ್ಲಾಟ್ 2,160 ಸ್ಕ್ವೇರ್ ಫೀಟ್ ಬರುತ್ತೆ. ಸೂಪರ್. ಸೊ ಇದು ನಾವು ಪ್ರೀ ಲಾಂಚ್ ಆಫರ್ ಅಲ್ಲಿ ನಿಮ್ಮ ವಿಡಿಯೋ ಮುಖಾಂತರನೇ ರಿಲೀಸ್ ಮಾಡಿರುವಂತ ಪ್ರೈಸ್ ಪ್ರೀ ಲಾಂಚ್ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. ಎಷ್ಟು ಫ್ಲೋರ್ ಬರುತ್ತೆ ಸರ್ ಇದರಲ್ಲಿ? ಇದು ನಿಮಗೆ 5 ಫ್ಲೋರ್ ಬರುತ್ತೆ. ಓಕೆ. 5 ಫ್ಲೋರ್ ಬರುತ್ತೆ. ಅವರಿಗೆ ಒಂದೇ ಅಪಾರ್ಟ್ಮೆಂಟ್ ಬರುತ್ತೆ, ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಎಸ್ ನೋಡಿ, ಒಂದು ಫ್ಲೋರ್ಗೆ ಒಂದೇ ಮನೆ ತರ ತುಂಬಾ ಸೂಪರ್ ಆಗಿದೆ. ಹೌದೌದು. 3 ಬೆಡ್ರೂಮ್ಗೆ ನಿಮಗೆ 3 ಬಾತ್ರೂಮ್ಸ್ ಬರುತ್ತೆ. ಅಟ್ಯಾಚ್ ಬಾತ್ರೂಮ್ ತರ ನಿಮಗೆ 3 ಬೆಡ್ರೂಮ್ ಬರುತ್ತೆ. ಮತ್ತೆ ನಿಮಗೆ 3 ಬಾಲ್ಕನೀಸ್ ಕೂಡ ಬರುತ್ತೆ. ಏನ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಸರ್ ಇದು? ಸರ್ ಒಂದು ಫ್ಲಾಟ್ ಬಂದ್ಬಿಟ್ಟು 2,160 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಇದು ನಿಮಗೆ ಮೈನ್ ಹೈಲೈಟ್ ಅಂದ್ರೆ HSR ಅಟ್ಯಾಚ್ಡ್, ವೆರಿ ಕ್ಲೋಸ್ ಟು ದ HSR. ನಿಮಗೆ 1.25 ಕಿಲೋಮೀಟರ್ 1.5 ಕಿಲೋಮೀಟರ್ ಹೋದ್ರೆ HSR ಗೆ ಅಟ್ಯಾಚ್ ಇದೆ. ನೀವೇ ಹೇಳಿ HSR ಸರೌಂಡಿಂಗ್ ಅಲ್ಲಿ ಏನು ಓಡ್ತಾ ಇದೆ ಪರ್ ಸ್ಕ್ವೇರ್ ಫೀಟ್ ಅಂತ. ಸೊ ನಿಮಗೆ ಗೊತ್ತಿರುತ್ತೆ, ಮಿನಿಮಮ್ ಈ ಲೊಕೇಶನ್ಗೆ 7,000 to 8,000 rupees ಹೋಗ್ತಾ ಇದೆ. ಅಟ್ಲೀಸ್ಟ್ 7,000 rupees ಹೋಗ್ತಾ ಇದೆ. ನಾವು ಈ ಪ್ರಾಜೆಕ್ಟ್ನ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಪ್ರೀ ಲಾಂಚ್ ಆಫರ್ ಆಗಿ ಕೊಡ್ತಾ ಇದೀವಿ ಸರ್. ಎಸ್. ಯಾವಾಗವರೆಗೂ ರೆಡಿ ಆಗಿಬಿಡುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಈ ಇಯರ್ ಡಿಸೆಂಬರ್ಗೆ ನಿಮ್ಗೆ ಆಲ್ಮೋಸ್ಟ್ 99% ರೆಡಿ ಆಗುತ್ತೆ. ಜನವರಿಗೆಲ್ಲ ನೆಕ್ಸ್ಟ್ ಇಯರ್ ಜನವರಿಗೆಲ್ಲ ನೀವು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಸರಿ, ನಿಮ್ಗೆ ನೋಡಿ ಇದು ತುಂಬಾ ದೊಡ್ಡದಾಗಿರೋ ಕಾರ್ ಪಾರ್ಕಿಂಗ್ ಬರುತ್ತೆ ನಿಮ್ಗೆ. ಸೊ ಒಂದು ಫ್ಲೋರಿಗೆ ಒಂದೇ ಮನೆ ಅಲ್ವಾ, ಸ್ಪೇಷಿಯಸ್ ಆಗಿ ಸಿಗುತ್ತೆ ನಿಮ್ಗೆ. ಇದು ನಿಮ್ಗೆ ಲಿಫ್ಟ್ ಸ್ಪೇಸ್ ಸರ್. ವೆರಿ ಸ್ಪೇಷಿಯಸ್, ತುಂಬಾ ದೊಡ್ಡದಾಗಿ ಕೊಡ್ತಾ ಇದೀನಿ ಸರ್. ಇದು HSR ಲಾಸ್ಟ್ ಸೆಕ್ಟರ್ ಬರುತ್ತೆ. ಸೊ ನಿಮಗೆ ಫುಲ್ ಮನೆಗಳೇ, ಅಪಾರ್ಟ್ಮೆಂಟ್ಗಳು ಸರ್. ಝೂಮ್ ಮಾಡಿ ನೋಡಿ, ಕ್ರಿಕೆಟ್ ಪ್ರಾಕ್ಟೀಸ್ ಕೋರ್ಟ್ ಇದೆ, ನಮ್ಮ ಪ್ರಾಜೆಕ್ಟ್ಗೆ ಅಟ್ಯಾಚ್ ಆಗಿ ಬರುತ್ತೆ. ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ಗಳೇ ಸರ್, ಹೈ ರೈಸ್ ಅಪಾರ್ಟ್ಮೆಂಟ್ಗಳೇ ಸರ್ ನಿಮಗೆ. ಸೊ ಫುಲ್ ಪಾಶ್ ಏರಿಯಾ ಇದು. ಸೊ HSR ಅಟ್ಯಾಚ್ಡ್ ಬರುತ್ತೆ ನಿಮಗೆ. ಏನು ಪ್ರೈಸ್ ಕೊಡ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ ನೀವೇ ಗೆಸ್ ಮಾಡಿ ಈ ಲೊಕೇಶನ್ ಏನಿರ್ಬೋದು ಅಂತ. ಇಷ್ಟು ದೊಡ್ಡ ಮನೆ ಇದಾವೆ ಅಂದ್ರೆ ಮಿನಿಮಮ್ ಅಂದ್ರೆ 7,500-8,000 ಅಂತೂ ಇದ್ದೇ ಇರುತ್ತೆ ಸರ್. ಸರ್ ಇನ್ನ ಜಾಸ್ತಿನೂ ಇದೆ ಇಲ್ಲಿ. 7,000 ಪ್ಲಸ್ 7,500 ಈ ಥರ ಇದೆ ಈ ಲೊಕೇಶನಲ್ಲಿ. ಸೊ ನಾನು ನಮ್ಮ ಕ್ಲೈಂಟ್ಗೆ ಪ್ರೀ ಲಾಂಚ್ ಆಗಿರೋದ್ರಿಂದ ಓನ್ಲಿ 3 ಅಪಾರ್ಟ್ಮೆಂಟ್ಸ್, ಟೋಟಲ್ 5 ಫ್ಲಾಟ್ ಬರೋದು, 3 ಅಪಾರ್ಟ್ಮೆಂಟ್ಗೆ ಮಾತ್ರ ನಾನು 5,690 ಪರ್ ಸ್ಕ್ವೇರ್ ಫೀಟ್. ಓನ್ಲಿ 5,690? ಎಸ್ ಸರ್, 5,690. ಕೇವಲ ಮೊದಲನೇ 20 ಜನ ಯಾರು ವಿಸಿಟ್ ಮಾಡ್ತಾರೆ ಅವರಿಗೆ ಈ ಪ್ರೈಸ್ ಅವೈಲೇಬಲ್ ಇರುತ್ತೆ. ಯಾಕಂದ್ರೆ ಈ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ. ನಿಮಗೆ ಗೊತ್ತು, ವಿ ಆರ್ ದ ಲ್ಯಾಂಡ್ ಓನರ್. ಇದು ನಮ್ದು ಓನ್ ಜಾಗ, ನಾವೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು, ನಾವೇ ಮಾರ್ಕೆಟಿಂಗ್ ಕೊಡ್ತಾ ಇರೋದು. ಮೊದಲು 3 ಫ್ಲಾಟ್ಗಳಿಗೆ ಮಾತ್ರ ಈ ಪ್ರೈಸ್ ಇರುತ್ತೆ ಸರ್. ಸೂಪರ್. ನೋಡಿ, ಈ ತರ ಪ್ರೀಮಿಯಂ ಆಗಿರುವಂತ ಮನೆ ಕಟ್ತಾ ಇದ್ದಾರೆ. 5 ಫ್ಲೋರ್ ಅಲ್ಲಿ ತುಂಬಾನೇ ಸೂಪರ್ ಆಗಿರುತ್ತೆ ಸರ್. ಅದನ್ನು ರೋಡ್ಗೆ ಅಟ್ಯಾಚ್ ಇದೆ ಅಲ್ವಾ ಸರ್ ಇದು? ನೀವು ಝೂಮ್ ಮಾಡಿ ಸರ್, ರೋಡ್ಗೆ ಅಟ್ಯಾಚ್ಡ್ ಆಗೇ ಬರುವಂತ ಪ್ರಾಜೆಕ್ಟ್ ಇದು. ಇಲ್ಲೇ ನೋಡಿ ರೋಡ್ ಇದೆ. ಹೌದೌದು, ರೋಡ್ ಅಟ್ಯಾಚ್ ಅಲ್ಲಿ ಹತ್ರದಲ್ಲೇ ನಿಮ್ಗೆ ಈ ತರ ಮನೆಗಳು ಸಿಗ್ತಾ ಇದೆ. ಸರ್ ನೋಡಿ, ಇದೆಲ್ಲ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದೆಲ್ಲ ಒಂದೇ ಮನೆ ಬರುತ್ತೆ. ಒಂದೇ ಮನೆ ಬರುತ್ತೆ. ಇಡೀ ಬಿಲ್ಡಿಂಗ್ ಕೂಡ ಒಂದು ಫ್ಲಾಟ್. ಸೊ ಒಂದು ಫ್ಲೋರಿಗೆ ಒಂದೇ ಮನೆ. ಸೊ ಇದೆಲ್ಲ ರೋಡ್ ಸೈಡ್ ಏನ್ ಬರುತ್ತೆ ಇದೆಲ್ಲ ಬಾಲ್ಕನೀಸ್ ಸರ್. ಇದೆಲ್ಲ ನಾವು ವೇಸ್ಟ್ ಮಾಡಿಲ್ಲ, ಎಲ್ಲ ಬಾಲ್ಕನೀಸ್ ಕೊಟ್ಟಿದೀವಿ ಅವರಿಗೆ. 3 ಬಾಲ್ಕನಿ ಸಿಗುತ್ತೆ. 3 ಬಾಲ್ಕನಿ ಸಿಗುತ್ತೆ. ಸ್ಪೇಷಿಯಸ್ ಆಗಿರೋ ಬೆಡ್ರೂಮ್ಸ್, ತುಂಬಾ ದೊಡ್ಡದಾಗಿ 14x14. ಕಿಚನ್ ಕೂಡ ಸಪ್ರೇಟ್ ಆಗಿ ಸ್ಪೇಸ್ ಯು ಶೇಪ್ ಅಲ್ಲಿ ಬರುತ್ತೆ, ವಿಲ್ಲಾ ಡಿಸೈನ್ ಬರುತ್ತೆ ಕಿಚನ್. ನಾನು ನಿಮ್ಗೆ ಪ್ಲಾನಿಂಗ್ ತೋರಿಸ್ತೀನಿ. ಸೊ ಅದರಲ್ಲಿ ನೀವು ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋರಂತೆ, ಅದ್ರೇನು ತೊಂದರೆ ಇಲ್ಲ. ಸೊ ತುಂಬಾ ಸ್ಪೇಷಿಯಸ್ ಆಗಿ ನಿಮ್ಗೆ ಸಿಗುತ್ತೆ. ಮತ್ತೆ ಲೀಗಲ್ ಏನಿದೆ ಸರ್ ಇದರದ್ದು? ಸರ್ ಸೇಮ್ ಸರ್, BBMP ಎ ಖಾತಾ ಸೈಟ್ಸ್, ಇಂಡಿವಿಜುವಲ್ ಈ ಖಾತಾ ಫ್ಲಾಟ್. ಸೂಪರ್ ಸರ್. ಸೊ ಇದರ ಬುಕ್ಕಿಂಗ್ ಪ್ರೊಸೆಸ್ ಏನಿರುತ್ತೆ? ಸೇಮ್ ನಿಮಗೆ 1 lakh ರೂಪಾಯಿ ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ವಿತಿನ್ 15 days ಒಳಗಡೆ ನೀವು ಅಗ್ರಿಮೆಂಟ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ 80% ಫಂಡಿಂಗ್ ಆಗುತ್ತೆ, ಲೋನ್ ಆಗುತ್ತೆ. ವಿತಿನ್ ಮಂತ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಕಸ್ಟಮರ್ಗೆ ಒಂದು ಕ್ಲಾರಿಟಿ ಗೊತ್ತಾಗಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಹೇಗೆ ರಿಜಿಸ್ಟ್ರೇಷನ್ ಹೇಗೆ ಅಂತ. ಇವಾಗ ನಾವೇನು 30% ಅಗ್ರಿಮೆಂಟ್ ವ್ಯಾಲ್ಯೂ ಮಾತ್ರ ಕಲೆಕ್ಟ್ ಮಾಡಿಕೊಂಡು ಟಿಲ್ ರಿಜಿಸ್ಟ್ರೇಷನ್ ತನಕ ಯಾವುದೇ ಕಸ್ಟಮರ್ಗೆ ನಾವು ತೊಂದರೆ ಕೊಡಲ್ಲ. ಒನ್ಸ್ ಯು ವಿಲ್ ಗೆಟ್ ದ ಏನು ಟೈಲ್ಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ರೆಡಿ ಆದಮೇಲೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ. ಅಲ್ಲಿ ತನಕ ನೀವು ಆರಾಮಾಗಿ ವೆಯ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ಪ್ರೀ ಲಾಂಚ್ ಇರೋದ್ರಿಂದನೇ ಈ ಪ್ರೈಸ್ ಇರೋದು ಸರ್. ಈ ಪ್ರೈಸಲ್ಲಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗ ವಾಲ್ ಸ್ಟಾರ್ಟ್ ಮಾಡ್ತೀನಿ ಮಿನಿಮಮ್ 7,500 ನಾನು ಕೋಟ್ ಮಾಡಬೇಕು ಸರ್. ಯಾಕಂದರೆ ಅಷ್ಟು ಓಡ್ತಾ ಇದೆ ಇಲ್ಲಿ. ಈಗ ಯಾವಾಗ ಬಿಫೋರ್ ವಾಲ್ ನಿಮಗೆ ಈ ಪ್ರೈಸು, ದೆನ್ ನಿಮಗೆ ಒನ್ಸ್ ಯು ವಿಲ್ ಗೆಟ್ ಅ ವಾಲ್ ಎವ್ರಿಥಿಂಗ್ ಮೀನ್ಸ್ ಸೊ ಮಿನಿಮಮ್ 7,500 rupees ಇರುತ್ತೆ ಸರ್. ಇದು ನೋಡಿ, ಇದು ನಿಮಗೆ 3ನೇ ಪ್ರಾಜೆಕ್ಟ್. ಇದು ಇಟ್ಸ್ ಎ ರೆಡಿ ಟು ಮೂವ್. ಆಲ್ರೆಡಿ ಫ್ಯಾಮಿಲಿ ಸ್ಟೇಯಿಂಗ್ ಇದ್ದಾರೆ.
ಸೊ ನಿಮಗೆ ದೊಡ್ಡ ಪ್ರಾಜೆಕ್ಟ್ ಇದು ಬಂದ್ಬಿಟ್ಟು 50-80 ಡೈಮೆನ್ಷನ್ಸ್ ಇರೋದು. ಸೊ 1 ಫ್ಲೋರ್ಗೆ 3 ಅಪಾರ್ಟ್ಮೆಂಟ್ಸ್ ಬರುತ್ತೆ, ಆಲ್ ಆರ್ 3 BHK. ಓಕೆನಾ? ಈ ಲೊಕೇಶನ್ ಅಲ್ಲಿ ನಿಮಗೆ ಮೋರ್ ದನ್ 7,000 6,500 7,000 ತನಕ ಓಡ್ತಾ ಇದೆ. ನೀವೇನ್ ಪ್ರೈಸ್ ಕೊಡ್ತಾ ಇದ್ದೀರಾ ಸರ್? ಸರ್ ಇದ್ರ ಪ್ರೈಸ್ನ ನೀವೇ ಕಾಮೆಂಟ್ ಅಲ್ಲಿ ಗೆಸ್ ಮಾಡಿ ಸರ್. ಓ ಸೂಪರ್, ಯಾರೆಲ್ಲ ಕಮೆಂಟ್ಸ್ ಅಲ್ಲಿ ಗೆಸ್ ಮಾಡ್ತೀರಾ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಮಾಡ್ಕೊಡ್ತಾರೆ. ಎಸ್ ಸರ್. ಸೊ ಎಲ್ಲ ಅಮ್ಯುನಿಟೀಸ್ ಜೊತೆಗೆ ಇರುತ್ತಲ್ವಾ ಸರ್? ಇಲ್ಲ ಸರ್, ನೀವು ನೋಡ್ತಾ ಇರ್ಬೋದು ಎಲ್ಲ ಅಮ್ಯುನಿಟೀಸ್ ರೆಡಿ ಆಗಿದೆ. ಇಟ್ಸ್ ರೆಡಿ ಟು ಮೂವ್. ಸೊ ಲಿಫ್ಟು ಮತ್ತೆ ಜನರೇಟ್ರು, ಕಾರ್ ಪಾರ್ಕಿಂಗ್ ಪ್ರತಿಯೊಂದು ರೆಡಿ ಇದೆ ಸರ್, ಯಾವುದು ಪೆಂಡಿಂಗ್ ಏನಿಲ್ಲ ಸರ್. ಹಾಗೆ ಕಾಲ್ ಮಾಡಿ ವಿಸಿಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ಡೈರೆಕ್ಟ್ ಓನರಿಂದ ನೀವು ಪಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್.